ಸ್ವಾಗತ ಸ್ವಾಗತ ಗಾಂಧಿನಗರದ ಸುದ್ದಿಯ ವೀಕ್ಷಕರಿಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಟನೆ ಮಾಡಿರ್ತಕ್ಕಂಥ ಒಂದು ಹಾಡಿದೆ, ಚಕ್ರವ್ಯೂಹ. ಇದು ಚಕ್ರವ್ಯೂಹ, ಹಣದ ಮೋಹ, ಅಧಿಕಾರದ ದಾಹ. ಅಂದರೆ ಅಧಿಕಾರ ನಮ್ಮ ಕೈಲಿತ್ತು, ಅಧಿಕಾರ ನಾವು ಪಡ್ಕೊಂಡಿವಿ ಅಂದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ನಾನೀಗೊಂದು ಹೇಳ್ತಾ ಇರೋ ಪ್ರಕರಣನೇ ಸಾಕ್ಷಿ. ಸ್ನೇಹಿತರೆ ನೋಡಿ, ಆ ಮನುಷ್ಯನಿಗೆ ಒಳ್ಳೆ ಸಮಾಜ ಇದೆ, ಒಳ್ಳೆ ಕುಟುಂಬ ಇದೆ, ಒಳ್ಳೆ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ, ಎಜುಕೇಷನ್ ಇದೆ, ಜನ ಬೆಂಬಲ ಇದೆ, ಹಣ ಬೆಂಬಲ ಇದೆ. ಇಷ್ಟೆಲ್ಲ ಇದ್ದರೂ ಇನ್ನೂ ನನಗೆ ಅಧಿಕಾರ ಬೇಕು, ಇನ್ನೂ ನಾನೀಗೊಂದು ಪೊಸಿಷನ್ನಲ್ಲಿದ್ದೀನಿ, ಈ ಪೊಸಿಷನ್ ಯಾರಾದರೂ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದು ಅನ್ನೋ ಥರ ಒಂದು ಭಯದಿಂದನೋ ಅಥವಾ ಒಂದು ನನ್ನ ಎದುರುಗಡೆ ಯಾರಾದರೂ ಬೆಳೀತಾ ಇದ್ದಾರೆ, ಅವ್ರನ್ನ ಏನಾದರೂ ಮಾಡಬೇಕು ಅನ್ನೋದ ಉದ್ದೇಶದಿಂದನೋ ಒಂದು ಕೊಲೆ ಮಾಡಿಬಿಟ್ಟಿದ್ದಾರೆ. ಕೊಲೆ ಅಂದರೆ ಅವ್ರು ಮಾಡಿಲ್ಲ, ಬಟ್ ಮಾಡಿಸಿದ್ದಾರೆ ಅಂತ. ಬಟ್ ನಾನು ಹೇಳ್ತಾ ಇಲ್ಲ, ಎಲ್ಲ ಈಗ ಜಗತ್ ಜಾಹೀರಾಗಿದೆ. ಆ ಜಗತ್ ಜಾಹೀರಾಗಿ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆ ಕೂಡ ಆಗಿದೆ. ಈಗ ಜೈಲಲ್ಲಿದ್ದಾರೆ. ಅವರೇ ಧಾರವಾಡ ಗ್ರಾಮಾಂತರ ಶಾಸಕರಾದ ವಿನಯ್ ಕುಲಕರ್ಣಿ ಅವರು. ಸಹಿತ ಬೇಸರ ಆಗುತ್ತೆ, ಯಾಕಂದರೆ ಎಲ್ಲ ಭಗವಂತ ಕೊಟ್ಟಿದ್ದಾನೆ. ಏನು ಬಿಡಪ್ಪ, ಏನೋ ಒಂದು ಬಿಸಿ ರಕ್ತವನ್ನು 16 ವರ್ಷ 20 ವರ್ಷ ಹುಡುಗ ಏನು ಮಾಡಿದ ಅನ್ನೋದು ಓಕೆ. 55-60 ವರ್ಷ ದಾಟ್ಬಿಟ್ಟಿದೆ, ಎಲ್ಲ ಮಜಲುಗಳನ್ನು ನೋಡಿಬಿಟ್ಟಿರ್ತಾರೆ. ನೋಡಿದ್ರೂ ಈ ಥರ ಕೆಲಸ ಮಾಡ್ತಾರೆ ಅಂದರೆ ಖಂಡಿತ ಬೇಸರ ಆಗುತ್ತೆ. ಅಂದರೆ ಅಧಿಕಾರ ಅನ್ನೋದು ಇದೆಯಲ್ವಾ, ಯಾವ ಮಟ್ಟಿಗೆ ಬೇಕಾದ್ರೆ ಕಳ್ಕೊಂಡು ಹೋಗ್ಬಿಡುತ್ತೆ. ಒಂಥರ ಹುಚ್ಚು ಅಧಿಕಾರ. ಈ ಹಣ ಮತ್ತು ಅಧಿಕಾರ ಅನ್ನೋದು ಇದೆಯಲ್ಲ, ಏನು ಬೇಕಾದರೂ ಮನುಷ್ಯನ ಮಾಡಿಸುತ್ತೆ. ನೋಡಿ, 2016ರಲ್ಲಿ ಸುಮಾರು 10 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಯೋಗೀಶ್ ಗೌಡ ಅಂತ ಅವ್ರನ್ನ ಮರ್ಡರ್ ಮಾಡಿಸಿದ್ರು ಅಂತ ಒಂದು ಸುದ್ದಿ ಆಗಿಂದನೂ ಬರ್ತಾ ಇತ್ತು. ಅವ್ರ ಮೇಲೆ ಇವ್ರ ಮೇಲೆ ಅಂತ. ಅದು ಲಾಸ್ಟಿಗೆ ಕೊನೆಗೆ CBIಗೆ ಪ್ರಕರಣ ಹೋಯಿತು. ಆ CBIಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಎಲ್ಲರೂ ಪ್ರತಿಯೊಂದು, ಯಾಕಂದರೆ ಈ ಕೆಲವ್ರನ್ನ ಸೇವ್ ಮಾಡೋದಕ್ಕೆ ಏನೇನೋ ಮಾಡ್ತಾ ಇರ್ತೀವಿ ನಾವು ಲೋಕಲಲ್ಲಿ. ಯಾರಾದರೂ ಅಷ್ಟೇ, ಒಂದು ಮನೆ ಕುಟುಂಬದಲ್ಲಿ ಏನಾದರೂ ಆಯ್ತು ಅಂದರೆ ಬಿಟ್ಕೊಡಲ್ವಲ್ವ, ಆ ಥರ ಇಲ್ಲಿ ಏನೋ ನಡೆದೋಗಿತ್ತು. CBIಗೆ ಪ್ರಕರಣ ವಹಿಸಿದಾಗ ಏನಾಯಿತು ಅಂದರೆ ಅದು ಬೆಳಕಿಗೆ ಬಂತು, ಪಿನ್ ಟು ಪಿನ್ ಬೆಳಕಿಗೆ ಬಂತು. ಅದರಲ್ಲಿ ವಿನಯ್ ಕುಲಕರ್ಣಿ ಅವರ ಕೈವಾಡ ಇದೆ ಅಂತ ಗೊತ್ತಾಯಿತು. ಗೊತ್ತಾದಾದಮೇಲೆ ನ್ಯಾಯಾಲಯ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡ್ತು. ಅಂದರೆ ಮತ್ತು ಇಷ್ಟೆಲ್ಲ ಮಾಡ್ಕೊಂಬಂದಲ್ಲ, ಏನಕ್ಕೆ ಮಾಡ್ಕೊಂಬಂದು, ಯಾಕೆ ಬೇಕಾಗಿತ್ತು ಅಂದರೆ, ಒಂದು ಕೊಲೆ ಮಾಡಿ ಒಂದು ಜೈಲಿಗೆ ಕೂತ್ಕೋಬೇಕು ಅಂತಂದರೆ ಯಾವ ಪುರುಷಾರ್ಥಕ್ಕೆ ನಾವು ಈ ಕೆಲಸ, ಇಷ್ಟೆಲ್ಲ ಹೆಸರು ಯಾಕೆ ಮಾಡಬೇಕು, ಇಷ್ಟೆಲ್ಲ ಹಣ ಯಾಕೆ ಮಾಡಬೇಕು, ಇಷ್ಟೆಲ್ಲ ಸಂಪತ್ತು ಯಾಕೆ ಬೇಕು? ಜನ ಬೆಂಬಲ ಇದೆ, ಸೋಲು ಗೆಲುವು ಇದ್ದೇ ಇರುತ್ತೆ. ನನ್ನ ಸ್ನೇಹಿತರೆ, ಅಂದರೆ ವಿನಯ್ ಕುಲಕರ್ಣಿ ಅವರು ಈಗ ಒಳಗಡೆ ಹೋಗಿದ್ದಾರಲ್ವ, ಅದೇ ಥರ ನಾನು ಹೇಳ್ತಾ ಇರೋದು, ಅನೇಕ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರ ಅನುಭವಿಸೋರ್ಗೆ ಹೇಳೋದು, ರಾಜಕೀಯದಾಗಿರ್ಬೋದು, ನಮ್ಮ ಚಿತ್ರರಂಗದವ್ರು ಆಗಿರ್ಬೋದು, ಇನ್ನು ಯಾವುದೇ ಉದ್ಯೋಗ ಆಗಿರ್ಬೋದು, ಎಲ್ಲ ಬಂದ ಮೇಲೆ, ಎಲ್ಲ ಭಗವಂತ ಕೊಟ್ಟಾದ ಮೇಲೂ ನೀವು ಎಲ್ಲ ಒಂದು ಕಡೆ ನಮಗೆ ಗೊತ್ತಿಲ್ಲದಾಗೆ ನಾವು ಏನೋ ಒಂದು ಮಾಡಿಬಿಡ್ತೀವಲ್ಲ, ನೀವು ಎಲ್ಲೇ ಹೋಗಿ ಕರ್ಮ ಅನ್ನೋದು ಬಿಡಲ್ಲ. ಕರ್ಮ ಅನ್ನೋದು ಹಿಂದೆ ಕಾಯ್ತಾ ಇರುತ್ತೆ, ರೊಟ್ಟಿ ತಿರುವಾಗ್ದಂಗೆ ಹಿಂದೆನೇ ಹೊಡ್ತಾ ಕೊಡುತ್ತೆ. ನೋಡಿ, 55 ವರ್ಷ 60 ವರ್ಷ ಅವ್ರಿಗೆ, ವಿನಯ್ ಕುಲಕರ್ಣಿ ಅವ್ರಿಗೆ ಈಗ ಹೋಗಿ ಜೈಲಲ್ಲಿ ಕೂತಿದ್ದಾರೆ. ಬೇಕಿತ್ತಾ ಇದು ಈ ವಯಸ್ಸಲ್ಲಿ? ಯಾಕೆ ಅಧಿಕಾರ ಅಂತ ಸಾಯ್ತೀರ? ಬಿಡ್ರಿ, ನಿಮ್ದಾಗ ಬದುಕ್ರಿ. ಇನ್ನೇನು ಅಮ್ಮಮ್ಮ ಅಂದರೆ ವಿನಯ್ ಕುಲಕರ್ಣಿ ಎಷ್ಟು ವರ್ಷ, 15 ವರ್ಷ ಬದುಕಿರಾರ? ಬೇಡ, ಒಂದು 20 ವರ್ಷ ಬದುಕಿರಾರ? ನಿಮ್ದಾಗಿರ್ಬೋದಾಯ್ತಲ್ಲ. ಯಾಕಂದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ನನಗೆ ಇನ್ನೊಬ್ರಿಗೆ ಒಂದು ಯಾವುದೋ ಒಂದು ಜೀವ ಹೊರಟೋಯ್ತಲ್ವಾ, ನಮ್ಮಗಳ ದ್ವೇಷಕ್ಕೆ ಒಂದು ಜೀವನ ಕಳೆದು ಬಿಡ್ತೀವಿ. ಈಗ ನಿಮ್ಮ ದ್ವೇಷಕ್ಕೆ ಜೀವ ಕಳೆದಿದ್ದೀರಾ, ಜಗಜ್ಜಾಹೀರಾಗಿದೆ. ಓಕೆ, ಆ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಯಾಕಂತಂದರೆ ಅವ್ರು ಮಾಡಿದ್ದೆ, ಮನೆಯಲ್ಲಿ ಏನಾಗುತ್ತೆ ಅಂದರೆ, ನೋಡಿ, ನಾನು ಮನೆಯಲ್ಲಿ ಒಂದು ಯಜಮಾನ, ಒಂದು ಕುಟುಂಬನ ನೋಡ್ಕೋತಾ ಇರ್ತೀನಿ. ಬಟ್ ನಾನು ಏನು ಮಾಡ್ತಾಯಿದ್ದೀನಿ, ಏನು ಕೆಟ್ಟ ಕೆಲಸ ಮಾಡ್ತೀನಿ, ಏನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಕೆಲವು ಮನೆಗಳಲ್ಲಿ ಹೇಳೋದೇ ಇಲ್ಲ. ಅದೇ ಥರನೇ ವಿನಯ್ ಕುಲಕರ್ಣಿ ಮನೇಲಿ ಆಗಿರ್ಬೋದು. ಸಾಮಾನ್ಯವಾಗಿ ಅವ್ರ ಮನೆಯಲ್ಲಿ ಈ ವಿಚಾರಗಳೆಲ್ಲರ ಪ್ರಸ್ತಾಪ ಮಾಡಿದರೆ, ಕೊಲೆ ವಿಚಾರಗಳು, ಪಾಪ ಅವ್ರ ಮಡದಿ ಅವ್ರ ಮಕ್ಕಳು ಬೇಡ ಅಂತಿದ್ರೇನು. ಆದರೆ ಅಧಿಕಾರ ಹಾಗೆ ಮನೆಯವ್ರಿಗೂ ಗೊತ್ತಿಲ್ಲದಿರೋ ಹಾಗೆ ಇವರು ಮಾಡಿರ್ತಕ್ಕಂಥ ಕೆಲಸ.
ಬಟ್ ಅವ್ರ ಮನೇಲಿ ಅವ್ರ ಮಗಳು ಕೂಡ ಹೇಳ್ತಾಯಿದ್ರು, ನಮ್ಮಪ್ಪ ಆ ಥರದ್ದಲ್ಲ, ಕರೆಕ್ಟು ಒಪ್ಕೊಂಡೆಮ್ಮ, ನಿಮ್ಮ ಮಾತು ಒಪ್ಕೋತೀನಿ, ನಿಮ್ಮ ತಂದೆಯವ್ರು ಆ ಥರ ಅಲ್ಲ. ಎಲ್ಲರೂ ಏನಾಗುತ್ತೆ ಅಂದರೆ ನೋಡಿ, ಎಷ್ಟೋ ಜನ ಎಲ್ಲರಿಗೂ ಒಳ್ಳೆಯರಾಗಿರ್ತಾರೆ, ಎಲ್ಲೋ ಒಂದು ಕಡೆ ಎಡಬಿಟ್ಟಿರ್ತಾರೆ. ನೋಡಿ ಈಗ ಒಂದು ಜರ್ನಿ ಇತ್ತಲ್ವ, ಒಂದು 50 ವರ್ಷ 60 ವರ್ಷ ಜರ್ನಿ ಹೊರಟೋಯ್ತಲ್ಲ, ಬ್ಲ್ಯಾಕ್ ಮಾರ್ಕು, ಏನು ಪ್ರಯೋಜನ? ನೀವು ಏನು ಮಾಡ್ಕೊಂಬಂದ್ರು ಅದನ್ನ ಹೊಳೆಯಲ್ಲಿ ಹುಣ್ಸೆಹಣ್ಣು ಹಾಕಿದಾಗ ತೊಳೆದಂಗೆ ಮುಗಿದೋಯ್ತು, ಹೊರಟೋಯ್ತು. ಅದೋಕೆ ಅವರು ಮೇಲ್ಮನೆಗೆ ಹೋಗೋದು, ಜಾಮೀನು ಪಡೋದು, ಅದೋಕೆ ಒಂದು ಬ್ಲ್ಯಾಕ್ ಮಾರ್ಕ್ ಬಿತ್ತಾ? ನಿಮ್ಮ ಕುಟುಂಬಕ್ಕೆ ಬ್ಲ್ಯಾಕ್ ಮಾರ್ಕ್ ಅದು. ತಿಳ್ಕೊಳ್ಳಿ, ಅನೇಕ ರಾಜಕೀಯದವರು ನಾನು ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇದು ಪಿತೂರಿ, ಯಾರೋ ಮಾಡಿಸಿದ್ದಾರೆ, ಇದು ಬೇಕಂತ ಮಾಡಿಸಿದ್ದಾರೆ ಅನ್ನೋ ಥರ ಮಾತಾಡ್ತಾರೆ. ಪಿತೂರಿ, ಏನು ಪಿತೂರಿ ಅಂದರೆ ಏನೇ ತಪ್ಪು ಮಾಡಿದ್ರು ಅದನ್ನ ಸಹಿಸ್ಕೊಂಡು ಹೋಗ್ತಾನೆ ಇರಬೇಕು, ಅವ್ರಿಗೆ ಶಿಕ್ಷೆ ಆಗಬಾರ್ದು. ಅಧಿಕಾರದಲ್ಲಿರೋರಿಗೆ ಶಿಕ್ಷೆ ಆಗಬಾರ್ದು, ಅವ್ರು ಏನು ಬೇಕಾದ್ರೆ ಮಾಡ್ಬೋದು, ಪಾಪ ಬಡವ್ರು ಹೇಗೆ ಬೇಕಾದ್ರೆ ಅನುಭವಿಸ್ಬೋದು. ದಯವಿಟ್ಟು ಜನಪ್ರತಿನಿಧಿಗಳಿಗೆ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ನೋಡಿ, ಇನ್ನೊಂದು ದುರಂತ ಅಂದರೆ, ಏನೋ ಇವರು ರಾಜಕೀಯದಲ್ಲಿದ್ದಾರೆ, ಏನೋ ಒಂದು ದ್ವೇಷಕ್ಕೆ ಮಾಡಿದ್ರು ಓಕೆ, ಅವರಿಗೆ ಸಪೋರ್ಟಿವ್ ಆಗಿ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾನಂದರೆ ಎಂಥ ನಾಚಿಕೆಗೇಡು ಕೆಲಸ. ಆ ಹುದ್ದೆ ರಕ್ಷಕರು ಅಂದರೆ ದೇಶ ಕಾಯೋರು, ದೇಶದಲ್ಲಿರ್ತಕ್ಕಂಥ ಜನಗಳನ್ನ ಕಾಯೋ ಅಂಥವ್ರು, ಬಡವರಿಗೆ ನ್ಯಾಯ ಕೊಡಿಸೋಂಥ ಒಬ್ಬ ಅಧಿಕಾರಿ, ಒಬ್ಬ ಪೊಲೀಸ್ ಅಧಿಕಾರಿನೇ ಅವ್ರಿಗೆ ಶಾಮೀಲಾಗಿ ಕೆಲಸ ಮಾಡಿದ್ದಾರಂದರೆ ಅವ್ರಿಗೂ ಒಂದು 7 ವರ್ಷ ಜೈಲು ಶಿಕ್ಷೆ ಆಗಿದೆ. ಅದೇನೋ ಚನ್ನಬಸಪ್ಪ ಚಡಿ ಏನೋ ಒಂದು ಹೆಸರಿದೆ ಅವ್ರದ್ದು, ನಂಗೆ ಹೇಳಕ್ಕೆ ಬರ್ತಾಯಿಲ್ಲ, ಯಾಕಂದ್ರೆ ನಮ್ಗೆ ರಾಜಕೀಯ ಇದು ಅಷ್ಟು ನಂಟಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ಟು ಯಾಕೆ ಇದು ಬೇಸರ ಆಯಿತು ಅಂದರೆ, ನಾನು ಈ ಘಟನೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ಮಾಡಿದ ಮನುಷ್ಯ ಯಾವುದೋ ಒಂದು ಚಿಕ್ಕ ಒಳಗೆ ಕೂತ್ಬಿಟ್ರಲ್ಲ, ಏನಕ್ಕೆ ಹೆಸರು ಮಾಡಬೇಕು, ಏನಕ್ಕೆ ಸಂಪಾದನೆ ಮಾಡಬೇಕು? ದಯವಿಟ್ಟು ಪೊಲೀಸವ್ರಿಗೂ ನಾನು ಹೇಳೋದಷ್ಟೇ, ದಯಮಾಡಿ ಗೃಹ ಇಲಾಖೆ ಭದ್ರ ಆಗಬೇಕು. ಯಾಕಂದರೆ ಸರ್ಕಾರಿ ಕೆಲಸ, ರಕ್ಷಕರು, ದೇಶ ಕಾಯೋ ರಕ್ಷಕರು, ನ್ಯಾಯ ಕೊಡಿಸೋ ರಕ್ಷಕರು, ನೀವೇ ಬೇಲಿ ಎದ್ದು ಹೊಲ ಮೇಯ್ದುಬಿಟ್ರೆ ಹೇಗೆ? ನೀವೇ ಯಾರಿಗೋ ಸಪೋರ್ಟ್ ಮಾಡಿಬಿಟ್ರೆ ಏನೇನೋ ಮಾಡಿಬಿಟ್ರೆ ಹೇಗೆ? ಅಂದರೆ ಪೊಲೀಸಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳು ಇದ್ದರೂ ಈಗಲೂ ಇದ್ದಾರೆ, ಅವ್ರಿಗೆಲ್ಲ ಕಳಂಕ. ಈಗ ಪೊಲೀಸ್ ಅಂದ ತಕ್ಷಣ ಏನಂತ ಗೊತ್ತಾ, ಅಲ್ಲಿ IAS ಆಫೀಸರು, DIG, DCP, ಸಬ್ ಇನ್ಸ್ಪೆಕ್ಟ್ರ್ ಹಿಂಗೆಲ್ಲ ಬರೋದಿಲ್ಲ. ಪೊಲೀಸ್ ಅಂದ ತಕ್ಷಣ ಎಲ್ಲರೂ ಒಂದೇ, ಕಾನ್ಸ್ಟೇಬಲಿಂದ ಕಮಿಷನರು ಪೊಲೀಸ್ ಅಂತೀವಿ. ಪೊಲೀಸ್ ಕುಲಕ್ಕೆ ಅವಮಾನ ಮಾಡಿಬಿಟ್ಟ ಮನುಷ್ಯ. ಈ ಬದುಕಬೇಕಾ? ನಾನು ಕೆಲವ್ರಿಗೆ ಹೇಳೋದು, ಯಾರಾದರೂ ಈ ಥರ ಕೆಲಸ ಯಾರಿಗಾದರೂ ಶಾಮೀಲಾಗಿ ಈ ಕೆಲಸ ಮಾಡೋಕ್ಕೆ ದಯವಿಟ್ಟು ಕೆಲಸ ಮಾಡಿಬಿಡಿ. ನಿಮಗೆ ಸಂಬಳ ಇದೆ, ಸರ್ಕಾರ ಜನಗಳು ಕಟ್ಟೋಂಥ ಟ್ಯಾಕ್ಸಿಂದ ನಿಮಗೆ ಸಂಬಳ ಕೊಡ್ತಾರೆ. ಅದೇನು 5,000 10,000 ರೂಪಾಯಿ ಸಂಬಳಗಳಲ್ಲ, ನಿಮಗೆ ಸಾವಿರಾರು ಗಟ್ಟಲೆ ಸಂಬಳಗಳಿರುತ್ತೆ. ಅದ್ರ ಜೊತೆಗೆ ಲಂಚಗಳು ತಗೋತಾ ಇರ್ತಾರೆ ಗೊತ್ತಿಲ್ಲದಂಗೆ. ಓಕೆ, ಲಂಚಗಳು ತಗೊಳ್ಳಿ, ಇರೋರ ಹತ್ರ ತಗೊಳ್ಳಿ, ಇಲ್ಲಿರೋರು ಕೊಡಿ, ಅದೋಕೆ. ಆದರೆ ಒಬ್ಬ ಕೊಲೆಗೆ ಸಂಚು ಯಾರು ನಡೆಸಿರ್ತಾರೋ ಅವ್ರ ಜೊತೆ ಶಾಮೀಲಾಗಿ ಕೈ ಜೋಡಿಸೋದು ಇದೆಯಲ್ವಾ, ಅದು ದುರಂತ ತಾನೇ. ಅದು ಇಡೀ ಪೊಲೀಸ್ ಕುಲಕ್ಕೆ ಅವಮಾನ. ದಯಮಾಡಿ ನಾನು ಹೇಳೋದು ಗೃಹ ಇಲಾಖೆಗೆ, ದಯವಿಟ್ಟು ಇಂಥ ವ್ಯಕ್ತಿಗಳು ಯಾರು ಸಪೋರ್ಟ್ ಮಾಡಿದ್ರು, ಯಾರೇ ಇರಲಿ, ಶಾಮೀಲಾಗ್ತಾರೋ ದಯವಿಟ್ಟು ಅವ್ರನ್ನ ಡಿಸ್ಮಿಸ್ ಮಾಡಿ ಸರಿಯಾದ ಶಿಕ್ಷೆ ಕೊಡಬೇಕು. ಹೇಳ್ರಿ, ಜನಗಳಿಗೆ ಸಪೋರ್ಟ್ ಮಾಡೋ ಪೊಲೀಸೇ ಹೋಗ್ಬಿಟ್ಟು ಅವರೇ ಕೊಲೆಗಾರರ ಬೆನ್ನಿಂದ ನಿಂತ್ಕೊಂಡ್ಬಿಟ್ರೆ ಸಹಾಯ ಮಾಡಿಕೊಂಡು ನ್ಯಾಯ ಕೊಡ್ಸಾರೆ ಯಾರು? ಅದು ಯಾಕೆ ಬೇಕು? ಪೊಲಿಟಿಷಿಯನ್ ಯಾಕೆ ಬೇಕು? ಗೃಹ ಇಲಾಖೆ ಯಾಕೆ ಬೇಕು? ಈ ಥರ ಮಾಡೋದಾದರೆ ಇದು ಒಂದು ಪೊಲೀಸ್ ಇಲಾಖೆಗೂ ಒಂದು ಪಾಠ, ಜನಪ್ರತಿನಿಧಿಗಳಿಗೂ ಒಂದು ಪಾಠ. ದಯವಿಟ್ಟು ಯಾರು ಈ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಹಣ ಇರೋರು, ಅಧಿಕಾರ ಅನುಭವಿಸಿ. ಆದರೆ ಈ ಥರ ಮಟ್ಟಕ್ಕೆ, ಕೊಲೆ ಮಾಡೋ ಮಟ್ಟಕ್ಕೆ, ಇನ್ನೊಬ್ಬರು ಮನೆಗಳನ್ನ ಹಾಳು ಮಾಡೋ ಮಟ್ಟಕ್ಕೆ ಅಧಿಕಾರ ಬೇಡ, ದುರಾಸೆ ಬೇಡ. ಇರೋ ಅಧಿಕಾರನ ಅನುಭವಿಸಿ, ನೆಮ್ಮದಿಯಾಗಿ ಇದ್ದು ಬದುಕಿ ಸಾಯಬೇಕಾದ್ರೆ ಏನು ಹೊತ್ಕೊಂಡು ಹೋಗೋಕ್ಕಾಗಲ್ಲ. 6 ಅಡಿ 3 ಅಡಿ ಜಾಗ, ಅದ್ರ ಮೇಲೆ ಮಣ್ಣು, ಆಮೇಲೆ ಅದನ್ನ ಹೆಸ್ರಂತ ಕರಿತೀವಲ್ಲ, ಹೆಸ್ರು ಕರಿಯಲ್ಲ, ಎಣ ತೆಗಿರಿ ಅಂತಾರೆ ಅಷ್ಟೇ. ನಮ್ದು ಅವತ್ತಿಗೆ ಮುಗೀತು, ಮಾರನೇ ದಿವಸಕ್ಕೆ ಮರೆತು ಬಿಡ್ತೀವಿ. ಅದರಿಂದ ಇರೋವರೆಗೂ ನೆಮ್ಮದಿಯಾಗಿ ನಮ್ಮ ಕೈಲಾದಷ್ಟು ಯಾರಿಗಾದರೂ ಸಹಾಯ ಮಾಡ್ತಾ ಬದುಕೋಣ ಅಂತ ಈ ವಿಚಾರದಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.